ಕಡ್ಲಿ ಹುರಿದು ಮೊದಲು ಕೊಟ್ಟು ಕಳ್ಸನು ಗಿರಣಿಗೆ. ಅದು ಬಂದಿಂದ ಅಮ್ಮಗಳು ಅಷ್ಟರು ಕೂಡಿ ಸುಸ್ಲಾ ಮಾಡ್ತಾರ ಕರ್ಚಿಕಾಯಿಗೆ. ಅಲ್ಲಿ ಮಟ ನಾವೇನ್ ಮಾಡೋಣ ಮತ್ತೆ ಒಂದಿನ ಖಾಲಿ ಕುಂದ್ರ ಬದ್ಲಿ ಅವತ್ತು ಇನ್ನೊಂದು 500 ರೊಟ್ಟಿ ಮಾಡ್ಕೊಳ್ಳೋಣಂತ. ಮತ್ತೆ ಈ ಕಡ್ಲಿ ಹುರಿದು ಬಡ ಬಡ ಹೊಳ ಹೋಯ್ತಿ ಗಿರಣಿಗೆ ಕೊಡೋಣ ಅಂದ್ಲ. ಅದಕ್ಕೆ ಹುರಿಯಾಕತ್ತಿದ್ದಿ ನೋಡಿ ಇಬ್ಲಾರು ಕೂಡಿ. ಬೇಷ್ ಆತ್ ಬಿಡು. ಅದು ಕರೆನಾ ಕಡ್ಲಿ ಹಾಸ್ ಮಾಡಿದ್ವದ ವೈನ ಮತ್ತೆ ಇನ್ನೊಂದು ತೆಗೆದು ಹಾಸ್ ಮಾಡಿಸ್ಲೆ. ಎಲ್ಲಮ್ಮ 2 ಪಡಿ ಕಡ್ಲಿ ತೆಗೆದೇವಿ. ಈಗ ಕಂಡಪಟ್ಟಿ ಹಿಟ್ಟು ಹಾಕತ್ವೆ. ಒಂದಕ್ಕೆ 2 ಬೆಲ್ಲ ಅಂದ್ರ ಎಷ್ಟಕ್ಕ ಕರ್ಚಿಕಾಯಿ? ಒಂದು 6 ಕೆಜಿ ಹಿಟ್ಟಿನ ಕರ್ಚಿಕಾಯಿ ಅದುವೆ. ಅಯ್ಯ ತಂಗಿ ಉಷ್ಟು ಮಾಡಬೇಡ್ರಿ. ಕರ್ಚಿಕಾಯಿ 6 ಕಿಲೋ ಆತಂದ್ರ ಒಂದು 4 ಕೆಜಿ ಮಾಡ್ರಿ ಸಾಕು. ಇಲ್ಲಡ ಭಾಳ ಆಕವ್ರಿ ಅವು. ಈಗ 4 ಕೆಜಿಗೆ ಅಂದ್ರ 8 ಕೆಜಿ ಬೆಲ್ಲ ಮತ್ತೆ ಮುಂದೆ ಎಲ್ಲ ದಿನಸ ಅದು ಇದು ಅಂದ್ರೆ ಅದೊಂದು ಕೆಜಿ ಹಿಡ್ಕೊರಿ. ಕೊಬ್ಬರಿ ಅಂದ್ರೆ ಹೆಚ್ಚು ಕಡಿಮೆ ಎಷ್ಟು ಆತ್ವೆ ಅದು 10 ಕೆಜಿ ಸನೇಕ ಬಂತು. ಹಂಗಾದ್ರೆ ಒಂದು 2 ಕೆಜಿ ಅಷ್ಟು ಹಿಟ್ಟು ತೆಗೆದ ಬಿಡ್ತೇವಿ. ಮುಂದೆ ತೆಗೆದಿಡ್ರೆ ಚುಮ್ಮರಿಗೆ ಮತ್ತೆ ಅವಲಕ್ಕಿಗೆ ಹಚ್ಚಾಕ ಪುಟಾಣಿ ಹಿಟ್ಟು ಬೇಕಯ್ಯವ್ವ. ಒಂದಿಟ್ಟು ಶೇಂಗಾ ಚಟ್ನಿಗೂ ಹಾಕ್ರಿ ಪುಟಾಣಿ ಹಿಟ್ಟನ ಗನ ಕಂಪಕತಿ. ಹ್ಞೂ ಯತಿ ಈ ಒಲಿ ಮೇಲೆ ಈ ಕಡ್ಲಿ ಹುರಿದು ತೆಗೆದು ಬಡ ಬಡ ಶೇಂಗಾ ಹುರಿತೇವೆ. ಚಟ್ನಿದೊಂದು ಮುಗಿಸೇ ಬಿಡ್ತೇವಿ. ಯಾಕಂದ್ರೆ ಮಳೆಗಾಲ ಯಾವಾಗ ಮಳೆ ಜೋರು ಬರ್ತೈತೋ ಯಾವಾಗ ಕರೆಂಟ್ ತೆಗಿತಾನೋ ಒಂದು ಗುರ್ತಾಗೋದಿಲ್ಲ. ಲಕ್ಷ್ಮಕ್ಕ ಇಲ್ಲಡ ಮಿಕ್ಸರ್ಗೆ ಹಾಕದ ಬೇಡವಾ. ನಮ್ಮ ಅತ್ತಿ ಗನ ಚಲೋ ಕುಟ್ತಾಳ ಒಳ್ಳಾಗ ಚಟ್ನಿನ ಎಂತ ಸಿವಿಯಕ್ಕೆ ತಂದಿಯೇ. ಹೌದಾ ಯವ್ವ ಮಲ್ಲವಕ್ಕ ಬ್ಯಾರಿ ಕಲನು ಒಳ್ಳಾಗ ಕುಡ್ತಾ ಅವ್ರ ಚಟ್ನಿನ. ಯವ್ವ ಬೆಳ್ಳುಳ್ಳಿ ಖಾರನ ತಿನ್ಬೇಕಲೇ ರೇಣಿ ಆಕಿ ಕೈಯಾಗಿಂದು ಏನ್ ಖಾರ ಕುಡ್ತಾಳ ಅಂದಿದಿ. ಬಿಸಿ ರೊಟ್ಟಿ ಮಾಡಿ ಅವಾಗ ಬೆಳ್ಳುಳ್ಳಿ ಖಾರ ಹಚ್ಕೊಂಡು ಸುಡ ಎಣ್ಣೆ ಹಾಕೊಂಡು ತಿನ್ನಕಿ ಹಂಗ ಘಮ 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 ಅನ್ನದ್ ನೋಡು. ಹೌದಾ ಆ ಮುದುಕಿ ಕೈ ಗುಣ ಐತೆ. ಏನ ಎಂತ ಸಿವಿಯಕ್ಕೆ ತಂದಿ ಚಟ್ನಿ ಗೊನ್ನ ರುಚಿವ. ಎಲ್ಲವ ಬೆಳಗರಿತನ ಮದ್ವಿದೆಲ್ಲ ಸವರ್ಸಕ. ಮಲ್ಲವಕ್ಕ ನಿನಗೆ 100 ವರ್ಷ ಆಯ್ತು ನೋಡು. ನಿನ್ನ ನೆನ್ಸಾಕತ್ತಿದ್ವಿ ನೀನ ಬಂದಿ. ಯಾಕಲೇ ಎಲ್ಲಿ ಗುಲ್ಲಿ ಸಾಯಲಿ ದೌಡಿ ಮುದುಕಿ ಅಂತೀಯನ? ನಾ ಯಾವಾಗನ್ನೇ ಮಲ್ಲವಕ್ಕ ನೀ ಸಾಯಲಿ ಅಂತ ಹೇಳಿ ನಿನಗ 100 ವರ್ಷ ಆಯಸ್ಸು ಅಂದ್ಯ. ಯವ್ವ ನೋಡಿಕಿನ 100 ವರ್ಷ ಬದುಕಿ ಏನು ಬಕ ಬರ್ಲಿ ಬೀಳ್ತಿದಿ ಹುಂಟು ಹುಟ್ಲೆ ಹೋಗೋ ಮ್ಯಾಗ ಅಂತೀಯನ ನನಗ? ಯವ್ವ ಇದೇನ ಯವ್ವ ಕಿವಿಡ ಮಲ್ಲಿ ಕೊಟ್ಟಾಗ ಮಗ ನಿನ ಎಲ್ಲವ್ವ ಬುದ್ಧಿ ಬರ್ತಾ ಎಲ್ಲಿ ಇಡಾಕ್ ಕುಂತಿದಿ? ಬಲಬಿ ಮಗನ ಮಗ ಅಂತ ಮಗನ್ ನೆಟ್ಕೊಂಡು ಸೊಸಿಗೆ ಕುಣ್ಕೊಂಡು 2ನೇ ಲಗ್ನ ಮಾಡಕ್ ಕುಂತಿದಿ. ನೀನ ರೇಣಿ ಇದೇನ್ಲೇವ ಯಾರ ಕೇಳಿಸ್ಕೊಂಡ್ರ ಯವ್ವ ನನ್ನ ಮಾನ ಮರ್ಯಾದೆ ಏನ್ಲೇ ರೇಣಿ? ಲಕ್ಷ್ಮಕ್ಕ ಈ ಮುದುಕಿ ಕಾಲಾಗ ಯವ್ವ ಸಾಕಾಗೈತೆ ಯವ್ವ ನನಗ. ಹಿಂಗ ನೋಡ ಬಾಯಿಗೆ ಹಿಡ್ತಾನ ಇಲ್ಲ. ನೆನಪಾತ ಲಕ್ಷ್ಮಕ್ಕ ನಿನ್ನೆ ಪಾತ್ ಹೇಳಿದ್ಲಲ್ಲ ರಿವರ್ಸ್ ಗೇರ್ ಹಾಕಂತ ಹೇಳಿ. ಹೌದ್ಲೇ ರೇಣಿ? ಎಲ್ಲಮ್ಮ ನನ್ನ ಸೊಸಿಗೆ 2ನೇ ಲಗ್ನ ಮಾಡಕ್ ಕುಂತಾನಿ ಅನ್ನ ರೇಣವ. ಯವ್ವ ಸೊಸಿಗೆ ಲಗ್ನ ಮಾಡಕತ್ತೇನೆ ಅಂತ ಹೇಳಿ ನಿಮ್ಮ ಅತ್ತಿ ಮುಂದೆ ಹೇಳ್ಬೇಕ? ಯವ್ವ 2 ಮಂದಿ ಅತ್ತಿ ಸೊಸ್ಯಾರ ಅವ್ರ ಅದಿರಲ್ಲೇ ಬೇ. ಎಲ್ಲಮ್ಮ ನಾ ಹೇಳೋದು ಕೇಳ್ಬೆ. ನಿನ್ನ ಕಾಲ್ ಬೀಳ್ತಾನೆ ನಮ್ಮ ಅತ್ತಿ ಮುಂದೆ ಅನ್ನ. ನನ್ನ ಸೊಸಿಗೆ ಲಗ್ನ ಮಾಡಕತ್ತೇನೆ ಅನ್ಬೇಕ? ಯವ್ವ ಮೊದ್ಲ 7 ಚಾಡ್ಗಾರ್ತಿದಾಳೆ ನಿಮ್ಮ ಅತ್ತಿ ರೇಣವ. ಇಡೀ ಊರಿಗೆ ಗಂಗ್ರ ಹೊಡ್ಕೊಂತ ಬರ್ತಾಳೆ. ಥೋ ಎಲ್ಲಮ್ಮ ಅನ್ನ ಯವ್ವ ನೀನೆ ಆಮೇಲೆ ನೋಡ. ಹೌದಾ ಅತ್ತಿ ನೀವೊಮ್ಮೆ ಅಂದರ ಅನ್ನ. ಏ ಮಲ್ಲವಕ್ಕ ನನ್ನ ಸೊಸಿಗೆ 2ನೇ ಲಗ್ನ ಮಾಡಕ್ ಕುಂತಾನಿ. ನಿನ್ನ ಮಗಗ 2ನೇ ಲಗ್ನ ಮಾಡಕ್ ಕುಂತೀಯ? ಅಯ್ಯ ನಿನ್ನ ಪಿಡಗ್ ಹಾಯ್ಲಿ ನಿನ್ನ ಸೊಸಿಗೆ ಮಾಡ್ಬಿಟ್ಟಿದ್ದಿಲ್ಲ ನಾನು. ನನ್ನ ಮಗಗಲ್ಲ ನನ್ನ ಸೊಸಿಗೆ 2ನೇ ಲಗ್ನ ಮಾಡಕ್ ಕುಂತಾನಿ. ಹೌದನ? ಅದಕ್ಕ ಅಂತಾನಿ ಎಲ್ಲವನ್ನೂ ತಲೆ ಹುಷಾರ್ ಐತಿ ಹಿಂಗ್ಯಾಕ ಹುಚ್ಚರಂಗ ಮಾಡಕತ್ತಿತ್ತ ಅಂದ ನೋಡ್ ನಾನ. ಹೌದನ? ನಿನ್ನ ಮಗಗ ಎದಕ್ ಬೇಕಾಗಿತ್ತ ಯವ್ವ 2ನೇ ಮದುವೆ? 1ನೇ ಹೆಂಡತಿ ಕಲ್ಲು ಕೊಡಿಯಾಗ್ಯಾಳ. ಏನ್ ಮಾಡ್ಲಿ ಬಿಡ ಮಲ್ಲವ್ವ ಹೇಳಿ ಸಾಕಾತ ಬಾಡ್ಯಾಗ. ಬೇ ಎಲ್ಲಮ್ಮ ನಮ್ಮತ್ತಿ ನೀ ಏನ್ ಹೇಳ್ತಿ ಅದಕ್ಕ ತಿರುವಾ ಮರವಾನ ತಿಳ್ಕೊಂತಾಳ. ಅದಕ್ಕ ಆಕಿ ಮಗಗ್ ಬೈದ್ರು ನೀ ಸಸಿಗೆ ಬೈ ಅಂದ್ರ ಮಗಗ್ ಬೈಯಾಕತ್ತಿ ಅಂತ ತಿಳ್ಕೊಂತಾಳ. ಅಯ್ಯ ಹೌದವಾ? ತಡಿಯಂಗಾರ. ನಮ್ಮಲ್ಲವ್ವ ಎಷ್ಟ್ ಹೇಳಿದ್ನಿ ಬಾಡೆ ಅಲ್ಲ ಬಾಡಿಗೆ ತಿಳ್ಕೊಳ್ಳ ಇಲ್ಲ ಅಂತಾನೆ ಆಕಿ. ಲಕ್ಷ್ಮಕ್ಕ ನೋಡಲ್ಲ ಎಲ್ಲಮ್ಮ ಬಾಡೆ ಹೋಗಿ ಬಾಡಿ ಮಾಡಿದ್ಲು ಅದನ್ನ. ಫೋನ್ ಲೇರೇಣವ ಒಮ್ಮೆ ನೆನಪಾದ್ರೆ ಎದಿ ಬಗಲ್ ಅನ್ನಂಗಕತೆ. ಈ ಮುದುಕ್ಯಾರ ಆಟ ನೋಡಿದ್ರೆ ಮನಸ್ಸು ಒಂದೀಟ್ ಸಮಾಧಾನ ಆಕತಿ ನಕ್ಕ ಕೊಡ್ಲೆ. ಖರೇನವ ಲಕ್ಷ್ಮಕ್ಕ ನಮಗ ಎದಿ ಬಗಲ್ ಅಂತತಿ ನಿನಗೆ ಹೆಂಗ ಆಗಾಕಿಲ್ಲ? ಏ ಮಲ್ಲವ್ವ ನೀನ ಶೇಂಗಾ ಚಟ್ನಿ ಕುಟ್ಟು ಬಿಡ ಒಳಗ ಹಾಕಿ. ಲಕ್ಷ್ಮಕ್ಕ ನೋಡಲೆ ಎಲ್ಲಮ್ಮನು ಬಾರಿ ಚುರುಕ ಆದ್ಲು ಬಿಡು. ಎಲ್ಲವ್ವ ಯಾರ್ ಬೇಡ ಅಂತಾರ ನೀನ? ನಿನ್ನ ಮಗನ್ ಲಗ್ನ ಅಂದ್ರ ನನ್ನ ಮಗನ್ ಲಗ್ನ ಇದ್ದಂಗ. ಯಾಕೆ ಆಗ್ವಲ್ದಕ್ಕ ಶೇಂಗಾ ತಂದು ಕೊಡು. ಒಲಿ ಉರಿತೈತಿ ಬಡ ಬಡ ಹುರಿತಾರ 2 ಮಂದಿ. ಇಲ್ಲೇ ಒಳಗ ಸ್ವಚ್ಛ ಐತ್ ನಮ್ದು. ಬಡ ಬಡ ಶೇಂಗಾ ಚಟ್ನಿ ಕುಟ್ಟಿ ಕೊಡ್ತಾನಂತ. ಬಂದ್ ತಡಿ. ಅಯ್ಯ ಹೊಕ್ಕೇನ್ ತಡಿ ಅನ್ಕೊಂತ ಹೋಗಿ ಬಿಟ್ಲಲಿಕ್ಕಿ. ಶೇಂಗಾ ಚಟ್ನಿ ಕುಟ್ಟಂದ್ರೆ ಬೇಷ ನನಗೇನಾಗಬೇಕಾಗೈತಿ ಬರ್ಲಿ ಆಕಿನ. ಆಕೆ ಆಗ್ಲೇ ಬಂದು ಕುಟ್ಟಂದಾಗ ಕೊಡ್ತಾನಿ. ಲಕ್ಷ್ಮಕ್ಕ ಅಂದಂಗ ಕರ್ಚಿಕಾಯಿ ಭಾಳ ಆಕವ ನೋಡಿ ಮಾಡ್ಬೇಕಂತ ನಾನು. ಅಲ್ಲ ರೇಣವ ಓಸು ಕರ್ಚಿಕಾಯಿ ಮಾಡೋದು ಬೇಡ. ಏನ 2 ಕೆಜಿ ಪುಟಾಣಿ ಹಿಟ್ಟಿಗೆ 3 ಕೆಜಿ ಬೆಲ್ಲ ಹಾಕನೆ ಅದ 5 ಕೆಜಿ ದಾತ. ಎಲ್ಲ ಹಿಡದಂದ್ರ ಕೊಬ್ಬರಿ ಏನ 5 ಕೆಜಿ ಸೂಸ್ಲಾದ್ರ ಕಂಡಪಟ್ಟಿ ಕರ್ಚಿಕಾಯಿ ಹಾಕವು. ನಾವ್ನ ಕರ್ಚಿಕಾಯಿ ಮಾಡೋಣ. 2 ಕೆಜಿ ಪುಟಾಣಿ ಹಿಟ್ಟದ ಸುಳ್ಳಿ ಹೋಳಿಗೆ ಮಾಡೋಣಂತವಾ. ಮತ್ತಾಕಿ ಹೋಗಿ ಬಂದು ಮಾಡ್ತಾಳ. ಇನ್ ಮೇಲೆ ಬರೀ ಕರ್ಚಿಕಾಯಿನ ಕಟ್ಟಾರ ಅನ್ನಬಾರ್ದು. ಅದಕ್ಕ ಒಮ್ಮೆ ಕರ್ಚಿಕಾಯಿ ಹಾಕನ ಒಮ್ಮೆ ಸುಳ್ಳಿ ಹೋಳಿಗೆ ಕಟ್ಟನಂತ. ಹೌದಾ ಲಕ್ಷ್ಮಕ್ಕ? ಕರೆನ ಹಂಗ ಅಂತಾರ ಬೇಡ ಬೇಡ ತಗೋ ಒಂದಿವ್ಸ ಸುಳ್ಳಿ ಹೋಳಿಗೆನ ಮಾಡನಂತ ತಿನ್ನಕ ಗನ ರುಚಿವಾವ.
ಹ್ಞೂ ರೇಣವ, ನನಗರ ಸುಳ್ಳಿ ಹೋಳಿಗೆ ಅಂದ್ರ ಯಾಡ್ ಹೊಟ್ಟಿವ. ಎಣ್ಣಿನೂ ಇರಂಗಿಲ್ಲ ಏನಿಲ್ಲ, ಸುಡ ಹಾಲು ತುಪ್ಪ ಹಾಕೊಂಡು ತಿಂದ್ರ ಏನ್ ಕೇಳಿ ನಿನ್ನ ಸುಳ್ಳಿ ಹೋಳಿಗೆ ಊಟ. ಲಕ್ಷ್ಮಕ್ಕ ನೆನೆಸ್ಕೊಂಡ್ರ ಬಾಯಿ ತುಂಬ ನೀರು ಬರ್ತಾವ ನೋಡು. ಹ್ಞೂ ಲೇವ ರೇಣವ, ಆದ್ರೂ ಈಗ ನೀರು ಸುಳ್ಳಿ ಹೋಳಿಗೆ ಕಡಿಮೆ ನೋಡು ಮಾಡೋದು, ಹೌದಿಲ್ಲ? ನಮಗ ಅವಾಗ ಎಷ್ಟು ಮಾಡ್ತಿದ್ವೇವ ನಾವು. ಹಬ್ಬಕ್ಕ ಯಾವ್ದಾರ ಒಂದ್ ಹಬ್ಬ ಬಂತಿಲ್ಲ, ಹೋಳಿಗೆ ಕಡುಬು ಬ್ಯಾಸಾದಂಗ ಹಾಕಿದ್ವ, ಬಡ ಬಡ ಸುಳ್ಳಿ ಹೋಳಿಗೆ ಮಾಡಿ ಇಟ್ಕೊಂಡ್ ಬಿಡ್ತಿದ್ವಿ. 8 ದಿನ ತಿನ್ನುವ ಬೇಕಾದಂಗ. ಇಂತ ಊಟ ಇವ ಸುಳ್ಳಿ ಹೋಳಿಗೆದು. ಯವ್ವ ಈಗಿನೇರು ಕೈಯಾಗ ಕಸುವಿರಲಿ ರೇಣವ, ಲಟ್ಸಾಕವಲ್ಲ ಅಂತಾರ. ಒಟ್ಟು ದೌತಿಕೇತ್ ನೋಡೋದು ಸುಳ್ಳಿ ಹೋಳಿಗೆದು, ಹೌದಿಲ್ಲ? ಅದಕ್ಕ ಹೆಂಗ್ ಲಟ್ಟಿಸ್ಲೆ ಹೆಂಗ್ ಮಾಡ್ಲಿ ಅಂತ ಹಿಂಗ ದೌತಿ ಮಾಡ್ಕೊಂತಾರ ಅಲ್ವೇ. ಕಷ್ಟಪಟ್ರ ಒಟ್ಟು ಬಾಯಿಗೆ ರುಚಿ ಸಿಗತತಿ, ಹಂಗ ಬಾಯಿಗೆ ರುಚಿ ಬೇಕು ಕಷ್ಟ ಬೇಡ ಅಂದ್ರ ಹೆಂಗ ಆಕತಿ? ಲಟ್ಸೋದ್ ಅನ್ಕೊಳ್ಳಿ ನೆನಪಾತ್ ನೋಡು. ಲಕ್ಷ್ಮಕ್ಕ ನಿನ್ನೆ ನೋಡಿದಿನ ಅಪ್ಪ ಹರಿ ರೊಟ್ಟಿ, ಯವ್ವ ಕಬ್ಬಳಿಗೆ ನೋಡು. 2-3 ರೊಟ್ಟಿ ಬೇಯಿಸಿದ್ನಿಲ್ಲ ಫಸ್ಟಿಗೆ, ಬುರು ಬುರು ಉಬ್ಬಾಕತ್ ಬಿಟ್ಟಾವ. ಯಾವಾಗ್ಲೂ ತೆಳ್ಳನ್ ರೊಟ್ಟಿ ಉಬ್ಬಬಾರ್ದು, ಉಬ್ಬಿದ್ರ ದಪ್ಪಗ್ಯಾವಂತ ಅರ್ಥ. ಅಲ್ಲ ಪಾತವ್ವ ಯಾವಾಗ ರೊಟ್ಟಿ ಮಾಡ್ದಕ್ಕೆಲ್ಲಕ್ಕಿ ಅಂತಾದು ಈ ಗಂಡನ ಮನೆಗೆ ಬಂದು ಚಪಾತಿ ತಿನ್ನಂಗಿಲ್ಲ ಅಥವಾ ಗಂಡ ಅಷ್ಟ ಚಂದ ರೊಟ್ಟಿ ಮಾಡೋದ್ ಕಲ್ತಾಳ. ಈಕಿ ಬ್ಯಾರಿ ಕಾಲ ರೊಟ್ಟಿ ಮಾಡ್ದಕ್ ನೋಡುವ ಪಾರಿ. ಯವ್ವ ಅದಾಳವಾಕಿ ಊರ್ಗೂರಿ ಲಟ್ಸಾಕತ್ರೂ ಕಮ್ಮಾಗಿ ಲಟ್ಟಿಸ್ವಲ್ಲ. ಬೇಸವ ಹಂಗಾರ ಅಂದ್ರ ಬೇಸದು ನೆಟ್ಟಗ ಇಲ್ಲ ಲಕ್ಷ್ಮಕ್ಕ. ಹೌದ ರೇಣಿ, ಇಲ್ಲೋಡ ಕಟ್ಟಿಗೆ ಇಟ್ಟೇನೆ, ಆ ಒಲಿಗೆ ಚಂದಿಗೆ ಕಟ್ಟಿಗೆನ ಹಾಕುವಲ್ಲ. ಲಕ್ಷ್ಮಕ್ಕ ಉರ್ತಿತ್ ಬಿಡು ಮತ್ತೆ ಕಿಡ್ತಿ ಕಟ್ಟಿಗೆ ಅಂತಾಳೆ. ಅಲ್ಲ ಸವಾನಿಗೆ ಉರಿಬೇಕು ಆ ರೊಟ್ಟಿಗೆ ಅಂದ್ರ ಚಂದ ರೊಟ್ಟೆಕವ. ಮಗ ನೀನ ಯಾವ ಸೀಮೆ ಹುಟ್ಟಿತ್ತನವ ಅದು ಪಾರಿ. ಯವ್ವ ಹೆಚ್ಚಿನ ಹೆಣ್ಣೈತ್ ನೋಡದು. ಲಕ್ಷ್ಮೀ ದೋಕ ಬಾರ ಪಾತವ ಮೀನಾಕ್ಷಿ. ಲಕ್ಷ್ಮಕ್ಕ ಕಡ್ಲಿ ಉರಿಯಾಕತ್ರೆ? ಹ್ಞೂ ನಾ ಮೀನಾಕ್ಷಿ, ಇವತ್ತು ಹುಟ್ಟುಟ್ಲೆ ಒಟ್ಟು ಇವನ್ನ ಸಿಪ್ಪಿ ತೆಗೆದು ಗಿಣಿಗೆ ಹಾಕಿಸ್ಕೊಂಡು ಇಟ್ಕೊಳ್ಳೋಣ. ನಾಳೆ ಬಡ ಬಡ ಸುಸ್ಲಾ ಮಾಡಿ ಕೊಡ್ತಾರ ಮುಟ್ಕ್ಯಾರ. ನಾವು ನಾಳೆ ಒಂದಿನ ಖರ್ಚಿಕಾಗಿ ಹೊಕ್ಕತಿ, ನಾಡ್ದ ಬೇಕಂದ್ರ ಸುಳಿ ಹೋಳಿಗೆ ಮಾಡೋಣಂತ. ಹೋಳಿಗೆ ಅಂದ್ರ ಸುಳಿ ಹೋಳಿಗೆ ಏನ್ರಿ ಲಕ್ಷ್ಮೀ ದೋಕ? ಅಲ್ಲ ಪಾತಿ ಪುಟಾಣಿ ಇಟ್ಲೆ ಮತ್ತೆ ಯಾವ ಹೋಳಿಗೆ ಮಾಡ್ತಾರ? ಅಯ್ಯ ರೇಣುಂದ ಅಕ್ಕ ಕೇಳಾಕ್ ಕುಂತೇನ್ರಿಪ್ಪ, ನನಗೆ ಗೊತ್ತಿಲ್ಲ ನೋಡ್ರಿ. ಮತ್ತೆ ಯವ್ವ ಪುಟಾಣಿ ಇಟ್ಲೆ ಮಾಡೋದು ಸುಳ್ಳಿ ಹೋಳಿಗೆನ ಏನ? ಹೂಣದ ಇಟ್ಲೆ ಮಾಡೋದು ಹೂಣದ ಹೋಳಿಗೆ, ಶೇಂಗಾದ್ಲೆ ಮಾಡೋದು ಶೇಂಗಾ ಹೋಳಿಗೆ. ನವಣಕ್ಕಿ ಹುರಿದು ಗಿರಣಿಗೆ ಹಾಕಿಸಿ ಮಾಡ್ತೇವಲ್ಲ ಎಣ್ಣೆ ಹೋಳಿಗೆನು ಅಂತಾರ, ಹುರಕ್ಕಿ ಹೋಳಿಗೆನು ಅಂತಾರ. ಮತ್ತ ಎಳ್ಳು ಹುರಿದು ಬೆಲ್ಲ ಹಾಕಿ ಕುಟ್ಟಿ ಮಾಡ್ತೇವಲ್ಲ ಅದು ಎಳ್ಳು ಹೋಳಿಗೆ. ಅರೇ ರೇಣುಂದ ಅಕ್ಕ ಎಷ್ಟು ತರ ಹೋಳಿಗೆ ಮಾಡ್ಯಾರ್ರಿ. ಮತ್ತೆ ದೇವರ ಪಾತಿ ಹೋಳಿಗೆ ದೇವ್ರು ಮಾಡಿ ಕೊಡ್ತಾನ. ದೇವ್ರು ಮನುಷ್ಯನ ಹೆಂಗ್ ಸೃಷ್ಟಿ ಮಾಡ್ಯಾನಲ್ಲ ಹಂಗ ಲಕ್ಷಾನುಗಟ್ಲೆ ಜೀವ ಜಂತುಗಳನ್ನು ಸೃಷ್ಟಿ ಮಾಡ್ಯಾನ. ಅಷ್ಟ ಅಲ್ಲ, ಅವರಿಗೆ ತಿಂದು ಬದುಕಾಕ ಎಂತೆಂತ ಆಹಾರ ಬೇಕು ಅದನ್ನೂ ಕೂಡ ಎಲ್ಲಾ ಸೃಷ್ಟಿ ಮಾಡ್ಯಾನ. ಅಷ್ಟ ಅಲ್ಲ, ನಮ್ಮ ರೈತ ಏನು ಕಡಿಮೆ ಇಲ್ಲ. ನಮ್ಮ ದೇಹಕ್ಕೆ ಯಾವ್ದು ತಿಂದ್ರೆ ಒಳ್ಳೇದು, ಯಾವ್ದನ್ನ ತಿಂದ್ರೆ ನಾವು ಪೌಷ್ಟಿಕತೆಯನ್ನು ಪಡಿತೇವಿ, ತನ್ನ ಬುದ್ಧಿ ಶಕ್ತಿಯಿಂದ ಯಾವಾಗ ಏನು ಬಿತ್ತಿ ಬೆಳಿಬೇಕು ಅನ್ನೋದನ್ನ ಆವ ಕಲ್ತ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಒಂದೊಂದು ಸೀಸನ್ನೇ ಒಂದೊಂದು ತಿಂತೇವೆ. ಅಂದ್ರೆ ಚಳಿಗಾಲಕ್ಕೆ ಒಂಥರ ಊಟ ಮಾಡ್ತೀವಿ, ಬ್ಯಾಸ್ಗಿ ಕಾಲ ಬಂತಂದ್ರೆ ಒಂಥರ ಊಟ ಮಾಡ್ತೀವಿ, ಅದೇ ಮಳೆಗಾಲ ಬಂತಂದ್ರೆ ಅವಾಗ ಒಂಥರ ಊಟ ಮಾಡ್ತೀವಿ. ಹೌದ್ರೇನವ, ಮನುಷ್ಯ ಹೆಂಗ್ ಬೆಳಿತಾನ ಅವನ ಬುದ್ಧಿ ಶಕ್ತಿನೂ ಅಷ್ಟು ಬೆಳೀತಾ ಹೋಗಿ ನಮ್ಮ ಪೂರ್ವಜರು ನಮಗ ಎಷ್ಟೊಂದು ಕೊಡುಗೆಗಳನ್ನ ಕೊಟ್ಟು ಹೋಗ್ಯಾರ. ಅಂತ ಆಹಾರ ಪದ್ಧತಿ ಅವ್ರಿಗೆ ಕೊಟ್ಟು ಹೋಗ್ಯಾರ ಖರೆ ನಮಗ. ಆದ್ರೆ ನಾವು ಮಾರಕವಾಗುವಂತ ತಿಂಡಿ ತಿನಿಸುಗಳಿಗೆ ಮರಳಾಗಿ ನಮ್ಮ ಆರೋಗ್ಯವನ್ನ ನಾವ ಹದಗೆಡಿಸ್ಕೊಳಕ್ ಕುಂತೇವಿ. ಈಗ ನೋಡ್ರಿ, ಜಿಟಿ ಜಿಟಿ ಮಳೆ ಹತ್ತಂದ್ರೆ ಏನ್ ಮಾಡಿರ್ತೀವಿ ನಾವು ಬ್ಯಾಸ್ಗಿ ಕಾಲದಾಗ? ಶಾವ್ಗಿ ಮಾಡಿ ಇಟ್ಕೊಂಡಿರ್ತೀವಿ, ಸೋತಿ ಬೀಜ ಮಾಡಿ ಇಟ್ಕೊಂಡಿರ್ತೀವಿ, ಗುಳಿಗಿ ಮಾಡಿ ಇಟ್ಕೊಂಡಿರ್ತೀವಿ, ಜೊತೆಗೆ ಗೋಧಿ ಹಸು ಮಾಡಿ ಅದರ ರವಾ ಹಾಕಿ ಗಿರಣಿ ಒಳಗ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂತೇವಿ. ಆಮೇಲೆ ಚಪಾತಿ ತಿಂತೇವಿ. ಹ್ಞೂ ರೇಣುಕ, ಬ್ಯಾಸ್ಗ್ಯಾಗೆಲ್ಲ ಅವನ್ನ ಮಾಡಿ ಇಟ್ಕೊಂತೇವೆ ಅಂತ ಹೇಳಿ ಮಳೆಗಾಲದಾಗ ಬಿಸಿ ಬಿಸಿ ರುಚಿಕರವಾಗಿ ಊಟ ಮಾಡ್ತೇವಿ. ಅಷ್ಟ ಅಲ್ಲ, ಮಳೆಗಾಲದಾಗ ನೆಗಡಿ ಪಗಡಿ ಆತಂದ್ರ ಅವಾಗಿನ ಮಂದಿ ಒಟ್ಟ ದವಾಖಾನಿಗೆ ಹೊಕ್ಕಿದ್ದಿಲ್ಲ. ಮನ್ಯಾಗಿದ್ದಿದ್ದು ಹುಳ್ಳಿ ಕಾಳನ್ನ ಹುರಿತಿದ್ರು ಕಿಚ್ಚ ಮ್ಯಾಗ. ರೊಟ್ಟಿ ಈಗ ಆಗಿಂದ ಈಗ ಹಂಚ ಖಾಲಿ ಇರ್ತೈತಿ ಅಂತ ಖಾದಿರುವಂತ ಹಂಚನ್ಯಾಗ ಅವನ್ನ ಅಳ್ಳಿ ಏಳಂಗ ಹುಳ್ಳಿ ಕಾಳನ್ನ ಹುರಿದು ಅವನ್ನ ಬಿಸುಕಲ್ನ್ಯಾಗ ಬೀಸ್ತಿದ್ರು. ಈಗೆಲ್ಲ ಬಿಸುಕಲ್ಲ ಯಾರ ಮನೆಗೂ ಇರಾಕಿಲ್ಲ, ಇದ್ದವರು ಬೀಸಂಗಿಲ್ಲ, ಮೂಲ್ಯಾಗ ಕುಂತಾವು. ಈಗ ಗಿರಣಿಗೆ ಹಾಕಿಸ್ಕೋಬಹುದು ನಾವು. ಅದೇಂತ ಗಿರಣಿಗೆ ಹಾಕಿಸಿ ಇಟ್ಕೋಬಹುದೇನ್ರಿ? ಅದ ನಮ್ದು ಮಕ್ಕಳು ನೋಡ್ರಿ, ಮತ್ತ ಸಾಲಿಗೆ ಹೋಗ್ತಾರೋ ಬರ್ತಾರೋ ಬರೇ ತಲೆ ತೋರ್ಸ್ಕೊಂಡು ಬಂದ ಬರೇ ನೆಗಡಿ ಜ್ವರ ಅಂತ ತಲೆ ಹಿಡಿಸ್ಬಿಡ್ತಾರ ನೋಡ್ರಿ. ಹೌದನ? ಈಗ ಹೇಳಿದ್ನಲ್ಲ, ಹುರಿದು ಹುಳ್ಳಿ ಕಾಳು ಗಿರಣಿಗೆ ಕೊಟ್ಟ ಹಿಟ್ಟು ಮಾಡಿಸಿ ಇಟ್ಕೊಂಡಿರ್ತೀಯ, ಒಂದ್ ಡಬ್ರ್ಯಾಗ ಬೆಲ್ಲ ಹಾಕಿ ಕುದಿಯಾಕಿಡ ನೀರು ಹೆಸರು ಸಳ ಮಳ ಕುದಿಬೇಕದ. ಹ್ಞೂನ್ರಿ, ಇತ್ತಾಗ ಒಂದು ಬಟ್ಟಲ್ದಾಗ ಹುಳ್ಳಿ ಹಿಟ್ಟನ್ನ ಕಲಸ್ಬೇಕ ನೀರ್ ಹಾಕಿ. ಈಗ ಹೆಂಗ ರಾಗಿ ಗಂಜಿ ಮಾಡೋ ಮುಂದೆ ಕಲಸ್ತೇವಲ್ಲ ಅದೇ ಟೈಪ್ ಸೇಮ್ ಕಲಿಸಿ ಆ ಬೆಲ್ಲದ ನೀರು ಕುದಿತಿರ್ತೈತಲ್ಲ ಅದ್ರಾಗ ಹಾಕೋಂತ ಸಣ್ಣ ಹಂಗ ಕೈ ಆಡಿಸ್ಬೇಕು. ಅದನ್ನ ಕೈ ಆಡಿಸಿ ಹಂಗ ಕುದಿಸ್ಬೇಕು. ಒಂದ್ 15 ನಿಮಿಷ ಸಣ್ಣ ಉರಿ ಮ್ಯಾಗ ಎಲ್ಲ ಹಿಟ್ಟು ಚಂದಗೆ ಕುದಿತೈತಿ. ಹಂಗ ಸುಡೋದನ್ನ ತಾಟ್ನಾಗ ಹಾಕಿ ಕುಡಿಸ್ಬೇಕ ಹುಡುಗರಿಗೆ. ಕುಡಿಸಿ ಗಪ್ಪನ ಮಲಗಿಸ್ಬಿಟ್ರ ಹೇಳ್ತೇನೆ ನಿನಗ ನೆಗಡಿ ಕಿತ್ತಕೊಂಡ ಅಡ್ರೆಸ್ ಇಲ್ದಂಗ ಹೋಗತ್ ನೋಡು. ಹೌದೇನ್ರಿ ರೇಣುಕ? ತಡ್ರಿಪ್ಪ, ಹಂಗಾರ ಸ್ವಲ್ಪ ಹುಳ್ಳಿ ಕಾಳು ಅದಾವ್ರಿ, ಮತ್ತೆ ಗಿರಣಿಗೆ ಹಾಕಸಿ ಮತ್ತೆ ಹಂಗ ಮಾಡ್ಕೊಡ್ತೇನೆ ನೋಡ್ರಿ. ರೇಣಕ ತಡಿ, ಹಂಗಾರ ನಾನು ಹಂಗ ಮಾಡಿ ಇವತ್ತು ಹುಡುಗರಿಗೆ ಕುಡಿಸೇ ಬಿಡ್ತಾನೆ. ಇನ್ನೇನು ಹುಳ್ಳಿ ಸಂಗಟಿ ಭಾರಿ ಚಲೋ ನನಿನ. ನಾವು ಸಣ್ಣರಿದ್ದಾಗ ಇವ ನಮಗ್ ಬ್ಯಾರಿ ಕಾಲ ನೆಗಡಿ ಬಂತಂದ್ರ ಅದನ್ನ ಮಾಡ್ಕೊಡೋರು ನೋಡ್ ಮನ್ಯಾಗ. ಒಂದೊಂದ್ ತಾಟ ಉಂಡು ಮಕ್ಕೊಂಡು ಬಿಡ್ತಿದ್ವಿ. ಬೆಳಗರೆ ಮಠ ಅಂದ್ರ ನೆಗಡಿ ಎಲ್ಲಿಗ್ ತರ್ತಿ ಹೋಗೇ ಬಿಡ್ತಿತ್ತು. ಆದ್ರೂ ಹಿಂದಿನ ಮಂದಿ ಭಾರಿ ಹುಷಾರ್ರಿ. ನಾವ ಮಬ್ಬಂತೀವಿ ಕೋರಿ ಕೇಳ್ತೀನ
ಕೇಳಿಸ್ಕೊಂತಂತ ತಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಬಹಳ ಅದ್ಭುತ ಐತಿ. ದಯವಿಟ್ಟು ಈ ಕಥೆಯೊಳಗೆ ಬರುವಂತ ಯಾವ್ದೇ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ. ಹಂಗ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನ ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಮೂಲಕ ಹೇಳ್ರಿ. ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ನಮ್ಮ ಮರು ಮದುವೆ ಅನ್ನೋ ವಿಡಿಯೋಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಅನ್ನ ಕೊಡ್ರಿ.